NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ದರ್ಶನ್ ಜಾಮೀನು ರದ್ದು ಅರ್ಜಿ ಸುಪ್ರೀಂಗೆ ಸರ್ಕಾರ ಕೊಟ್ಟಿರುವಂತಹ ಕಾರಣಗಳೇನು? ಹೈಕೋರ್ಟ್ನ ತೀರ್ಪು ತಪ್ಪು, ಸರ್ಕಾರ ಈ ಬಗ್ಗೆ ವಾದ ಮಂಡಿಸಿದೆ. ಹೌದು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ದರ್ಶನ್ ಅವರ ಜಾಮೀನು ರದ್ದುಗೊಳಿಸುವಂತೆ ಕರ್ನಾಟಕ ಸರ್ಕಾರ ಸುಪ್ರೀಂಗೆ ಅರ್ಜಿಯನ್ನ ಸಲ್ಲಿಸಿದೆ ಅಂತ ಹೇಳಿ ವಾದವನ್ನ ಮಾಡಿರುವಂತಹ ಸರ್ಕಾರದ ಪರ ವಕೀಲರು DNA ಪುರಾವೆಗಳು, ಸಾಕ್ಷಿ ಹೇಳಿಕೆಗಳು ಹಾಗೆ ಆರೋಪಿಗಳ ಅಪರಾಧದ ಹಿನ್ನೆಲೆಯಲ್ಲಿ ಉಲ್ಲೇಖವನ್ನ ಮಾಡಿದೆ. ದರ್ಶನ್ ಜಾಮೀನು ರದ್ದು ಮಾಡುವಂತೆ ಸರ್ಕಾರ ಸುಪ್ರೀಂಗೆ ಕೆಲವು ಕಾರಣಗಳನ್ನು ಕೂಡ ಕೊಟ್ಟಿದೆ. ನಟ ದರ್ಶನ್ ಸೇರಿದಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಇನ್ನೂ ಕೆಲ ಆರೋಪಿಗಳ ಜಾಮೀನು ರದ್ದು ಕೋರಿ ಸರ್ಕಾರ ಸುಪ್ರೀಂಗೆ ಅರ್ಜಿಯನ್ನ ಸಲ್ಲಿಸಿತ್ತು. ಅರ್ಜಿಯ ವಿಚಾರಣೆ ಇನ್ನೂ ಕೂಡ ಚಾಲ್ತಿಯಲ್ಲಿದೆ. ಕೆಲ ದಿನಗಳ ಹಿಂದೆ ವಿಚಾರಣೆ ನಡೆಸಿದಂತಹ ಸುಪ್ರೀಂ ಕೋರ್ಟ್ ದರ್ಶನ್ ಹಾಗೂ ಇತರೆ ಆರೋಪಿಗಳಿಗೆ ಜಾಮೀನು ಕೊಡುವಂತಹ ವಿಚಾರದಲ್ಲಿ ಹೈಕೋರ್ಟ್ ಆತುರವನ್ನ ತೋರಿದೆ ಅನ್ನುವಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಅರ್ಜಿ ವಿಚಾರಣೆ ಚಾಲ್ತಿಯಲ್ಲಿ ಇರುವಂಥದ್ದು. ದರ್ಶನ್ ಹಾಗೂ ಇತರ ಕೆಲ ಆರೋಪಿಗಳ ಜಾಮೀನು ರದ್ದಿಗೆ ಸರ್ಕಾರ ಸುಪ್ರೀಂಗೆ ಕೆಲ ಬಲವಾದ ಕಾರಣಗಳನ್ನು ಕೂಡ ಕೊಟ್ಟಿರುವಂಥದ್ದು. ಆ ಬಗ್ಗೆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನು ಮೃತ ರೇಣುಕಾಸ್ವಾಮಿ ದರ್ಶನ್ ಅಭಿಮಾನಿಯಾಗಿದ್ದ. ದರ್ಶನ್ ಲಿವ್ ಇನ್ ಸಂಬಂಧದಲ್ಲಿ ಇದ್ದಂಥ ಪವಿತ್ರ ಗೌಡಗೆ ಇನ್ಸ್ಟಾಗ್ರಾಮ್ನಲ್ಲಿ ಅವಹೇಳನಕಾರಿಯಾಗಿ ಸಂದೇಶಗಳನ್ನು ಕೂಡ ಕಳಿಸ್ತಾ ಇದ್ದ. ಇದರಿಂದ ರೇಣುಕಾಸ್ವಾಮಿಯನ್ನು ಅಪಹರಿಸಿ ಪಟ್ಟಣಗೆರೆ ಶೆಡ್ನಲ್ಲಿ ಕೊಲೆ ಕೂಡ ಮಾಡಲಾಗಿತ್ತು. ಆರೋಪಿಗಳು ಕೊಲೆ ನಡೆದಂತಹ ಸ್ಥಳದಲ್ಲಿ ಇದ್ರು ಅಂತ ಹೇಳಿ ಪೊಲೀಸರ ತನಿಖೆಯಿಂದ ಬಯಲಾಗಿದೆ. ಅಪಹರಣದ ಸಮಯದಲ್ಲಿ ಮತ್ತು ಕೊಲೆ ನಡೆದ ಸ್ಥಳದಲ್ಲಿ ಆರೋಪಿಗಳು ಇದ್ರು ಅಂತಲೂ ತಿಳಿದು ಬಂದಿದೆ. ಪಟ್ಟಣಗೆರೆಯ ಶೆಡ್ಗೆ ಆರೋಪಿಗಳು ಮೃತ ವ್ಯಕ್ತಿ ಪ್ರವೇಶವನ್ನ ಮಾಡ್ತಾ ಇರುವಂಥದ್ದು 5 ಸಾಕ್ಷಿಗಳು ಈ ಬಗ್ಗೆ ನೋಡಿದ್ದಾರೆ ಅಂತ ಹೇಳಿ ಸರ್ಕಾರ ಸುಪ್ರೀಂಗೆ ಸಲ್ಲಿಸಿರುವಂತಹ ಹೇಳಿಕೆಯಲ್ಲಿ ಉಲ್ಲೇಖ ಮಾಡಿದೆ. ಇನ್ನು ಕೊಲೆ ನಡೆದ ಸ್ಥಳದಿಂದ ಸಂಗ್ರಹಿಸಲಾದಂತಹ ಮಣ್ಣಿನ ಮಾದರಿ ಮತ್ತು A2 ದರ್ಶನ್, A4 ರಾಘವೇಂದ್ರ, A5 ನಂದೀಶ್ ಹಾಗೆ A11 ನಾಗರಾಜು ಅವರ ಪಾದರಕ್ಷೆಗಳಿಂದ ಸಂಗ್ರಹಿಸಲಾದಂತಹ ಮಣ್ಣಿನ ಮಾದರಿಗಳು ಕೂಡ ಹೊಂದಾಣಿಕೆ ಆಗ್ತಾ ಇದೆ. DNA ವಿಶ್ಲೇಷಣೆಯಿಂದಾಗಿ ಮೃತ ರೇಣುಕಾಸ್ವಾಮಿ ರಕ್ತದ ಕಲೆಗಳು ಹಲವು ಆರೋಪಿಗಳ ಬಟ್ಟೆಯ ಮೇಲೂ ಕೂಡ ಕಂಡು ಬಂದಿದೆ. ಕೊಲೆ ನಡೆದ ಸಮಯದಲ್ಲಿ A1 ಪವಿತ್ರ ಗೌಡ ಹಾಗೆ A2 ದರ್ಶನ್ ಇಬ್ಬರು ಕೂಡ ಸಕ್ರಿಯವಾಗಿ ಭಾಗಿಯಾಗಿದ್ರು. ಹೈಕೋರ್ಟ್ನ ಜಾಮೀನು ನೀಡುವಂತಹ ತೀರ್ಪು ಸರಿಯಾಗಿಲ್ಲ ಮತ್ತು ದಾಖಲೆಗಳಿಗೆ ಇದು ವಿರುದ್ಧವಾಗಿದೆ. ಕೊಲೆ ಮಾಡೋದಕ್ಕೆ ಬಳಸಿದಂಥ ಆಯುಧಗಳು ಮಾರಕ ಅಲ್ಲ ಅಂತ ಹೇಳಿ ಹೈಕೋರ್ಟ್ ಹೇಳಿರುವಂಥದ್ದು ತಪ್ಪು. ಮೃತನ ಮೇಲಿನ ಗಾಯಗಳು ಇದನ್ನ ಸುಳ್ಳಾಗಿಸುತ್ತೆ ಅಂತ ಹೇಳಿ ಸರ್ಕಾರ ವಾದಿಸ್ತಾ ಇದೆ. ಇನ್ನು ಸಾಕ್ಷಿಯಾದ ಪುನೀತ್ ಹೇಳಿಕೆಯನ್ನ ತಡವಾಗಿ ದಾಖಲು ಮಾಡಲಾಗಿದೆ ಅನ್ನುವಂತಹ ಕಾರಣಕ್ಕೆ ತನಿಖೆಯನ್ನ ಅನುಮಾನಿಸ್ತಾ ಇರುವಂಥದ್ದು ಸರಿಯಲ್ಲ. ಹೇಳಿಕೆಯನ್ನ ತಡವಾಗಿ ದಾಖಲು ಮಾಡೋದಕ್ಕೆ ಸೂಕ್ತ ಕಾರಣಗಳನ್ನ ಕೊಡಲಾಗಿದೆ. ಪ್ರಕರಣದಲ್ಲಿ ಸೂಕ್ತ ವಿಧಿವಿಜ್ಞಾನ, ಎಲೆಕ್ಟ್ರಾನಿಕ್ ಹಾಗೂ CDR ಪುರಾವೆಗಳಿದೆ ಅಂತ ಹೇಳಿ ಹೈಕೋರ್ಟ್ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಜಾಮೀನು ವಿಚಾರಣೆಯ ಹಂತದಲ್ಲಿ ಹೈಕೋರ್ಟ್ ಮಿನಿ ಟ್ರಯಲ್ ಅನ್ನ ನಡೆಸಿದೆ. A2 ದರ್ಶನ್ಗೆ ಹಿಂದೆ ಕೂಡ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ರು. ಅವರಿಗೆ ಅಪರಾಧಿಕ ಹಿನ್ನೆಲೆ ಕೂಡ ಇರುವಂಥದ್ದು. A2 ದರ್ಶನ್ ಬೆನ್ನು ನೋವಿನ ಕಾರಣಕ್ಕೆ ನ್ಯಾಯಾಲಯಕ್ಕೆ ಹಾಜರಾಗುವುದರಿಂದ ವಿನಾಯಿತಿಯನ್ನ ಪಡೆದಿದ್ರು. ಆದರೆ ಅದರ ಮರುದಿನವೇ ಚಲನಚಿತ್ರ ಪ್ರದರ್ಶನದಲ್ಲಿ ಭಾಗಿಯಾಗಿರ್ತಾರೆ. ಇದರಿಂದ ಅವರು ಜಾಮೀನನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ ಅಂತ ಹೇಳಿ ಸರ್ಕಾರ ಆರೋಪಿಸಿದೆ. ಇನ್ನು ಈ ಒಂದು ಪ್ರಕರಣದಲ್ಲಿ A2 ದರ್ಶನ್ ಹಾಗೂ ಅವರ ಸಹ ಆರೋಪಿಗಳ ಪ್ರಭಾವದಿಂದಾಗಿ ಸಾಕ್ಷಿಗಳಿಗೆ ಬೆದರಿಕೆ ಆಗುವಂತ ಸಾಧ್ಯತೆ ಇದೆ. ಪ್ರಕರಣದ ವಿಚಾರಣೆಯನ್ನ ಪ್ರತಿನಿತ್ಯ ನಡೆಸೋದಕ್ಕೆ ಹಾಗೂ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅನ್ನ ನೇಮಿಸೋದಕ್ಕೆ ಸರ್ಕಾರ ಒಪ್ಪಿಕೊಂಡಿದೆ ಅಂತಲೂ ಹೇಳಲಾಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.